21,000 ಪದಾತಿಗಳು ಉಳಿದಿದ್ದರಂತೆ ಇಷ್ಟೊತ್ತಿಗೆ ದುರ್ಯೋಧನನ ಸೇನೆಯಲ್ಲಿ. ಬೆಳಗ್ಗೆ 3 ಕೋಟಿ ಇದ್ದರು, 21,000 ಉಳಿದಿದ್ದರಂತೆ. 21,000 ಪದಾತಿಗಳು ಮುನ್ನುಗ್ಗಿ ಬರ್ತಾರೆ ಯುದ್ಧಕ್ಕೆ ಅಂತ. ಹೋಗಿ ಭೀಮನನ್ನು ಆಕ್ರಮಿಸ್ತಾರೆ, ರಥದ ಮೇಲಿದ್ದ ಭೀಮನನ್ನು. 21,000 ಜನ. ಭೀಮ ಗದೆ ಹಿಡಿದು ನೆಲಕ್ಕಿಳಿದ. ಇಡೀ ಪ್ರಪಂಚದಲ್ಲಿ ಅಂಥದ್ದು ಒಂದೇ ಒಂದು ಸ್ಥಳ ನನಗೇನು ಕಾಣ್ತಾ ಇಲ್ಲ. ನೀವು ಪರ್ವತವೋ ಕಾಡೋ ಎಲ್ಲಿಗೇ ಹೋದರೂ ಕೂಡ ನಿಮ್ಮನ್ನು ಪಾಂಡವರು ಹುಡುಕಿ ಬಂದು ಕೊಲ್ಲದೇ ಇರುವ ಒಂದೇ ಒಂದು ಪ್ರದೇಶ ಅಂತ ಇಲ್ಲ. ಪರಿಸ್ಥಿತಿ ಹಾಗಿದೆ. ಹಾಗಿದಾಗ ಯಾಕೆ ಓಡ್ತೀರಿ, ಎಲ್ಲಿಗೆ ಓಡ್ತೀರಿ ಅಂತ ಕೇಳ್ತಾನೆ ದುರ್ಯೋಧನ. ಬೇರೆಯವರೆಲ್ಲ ಈವರೆಗೂ ಮಾತಾಡಿದ್ದನ್ನು ಇವತ್ತು ದುರ್ಯೋಧನೇ ಮಾತಾಡ್ತಾ ಇದ್ದಾರೆ. ಎಷ್ಟು ವೇಗವಾಗಿ ಸಂಚರಿಸುತ್ತೆ ಅಂದರೆ ಪಾಂಡವ ಸೇನೆಯಲ್ಲಿದ್ದವರಿಗೆ 1,000 ಆನೆ ಇದೆ ಅಂತ ಅನಿಸ್ಬಿಡ್ತಂತೆ. ಸಹಸ್ರಶೋ ವೈ ವಿಚರಂತಮೇಕಂ ಅಂತ. ಒಂದು ಆನೆ ಅಲ್ಲ, ಇಲ್ಲಿ 1000 ಆನೆ ಇದೆ ಅನ್ನೋ ಥರ, ಈಗ ಇಲ್ಲಿದೆ ಅಂದರೆ ಈಗ ಇಲ್ಲಿರುತ್ತೆ ಅನ್ನೋ ಥರ ಯುದ್ಧ ಮಾಡ್ತಂತೆ ಅದು. ಈ ಆನೆ ಪಾಂಡವ ಸೇನೆಯ ಅಸಂಖ್ಯ ಜನರನ್ನು ಕೊಲ್ಲತ್ತೆ. ಈ ಆನೆಯ ಭಯಕ್ಕೆ ಪಾಂಡವ ಸೇನೆ 4 ದಿಕ್ಕಿಗೂ ಓಡೋದಕ್ಕೆ ಆರಂಭ ಮಾಡುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. RM ಸಂಪೂರ್ಣ.comಗೆ ಭೇಟಿ ನೀಡಿ, ಇಂದೇ ಆರ್ಡರ್ ಮಾಡಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸಂದರ್ಶನ ಸರಣಿ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಒಂದು ಜಾಯಿನ್ ಬಟನ್ ಅಂತ ಇರುತ್ತೆ. ಯಾರಾದರೂ ಆ ಒಂದು ಬಟನ್ ಮೂಲಕ ಜಾಯ್ನ್ ಆಗಿ ಗೌರಿ ಶಕ್ಕಿ ಸ್ಟುಡಿಯೋ ಸಪೋರ್ಟ್ ಮಾಡ್ಬೋದು ಮತ್ತು ಕೆಲವೊಂದು ಎಕ್ಸ್ಕ್ಲೂಸಿವ್ ವಿಡಿಯೋಗಳನ್ನ ಮಾಡಿರ್ತೀವಿ, ಅದು ವಿಡಿಯೋಗಳನ್ನ ನೋಡ್ಬೋದು. ಇದು ಆಸಕ್ತರ ಮಾಹಿತಿಗೆ. ಮತ್ತು ನಮ್ಮ ಒಂದು ಈ ಮಾಯೆ ಅನ್ನೋ ಒಂದು ಎಂಟರ್ಟೈನ್ಮೆಂಟ್ ಚಾನಲ್ ಕೂಡ ಶುರು ಮಾಡಿದ್ವಿ ಸಿನಿಮಾಗೆ ಸಂಬಂಧಪಟ್ಟಂತೆ. ಅದರ ಲಿಂಕ್ ಪುನೀತ್ ಡಿಸ್ಕ್ರಿಪ್ಷನ್ ಹಾಕಿರ್ತಾರೆ, ಆಸಕ್ತರು ಅದನ್ನು ಕೂಡ ಗಮನಿಸಿ ಅಂತ ಹೇಳ್ತಾ ನಾನು ಮತ್ತೆ 18ನೇ ಯುದ್ಧಕ್ಕೆ ಬರೋದಾದರೆ ಸಂಜೆ ಹೊತ್ತಿನ ಕಡೆಗೆ ಹೋಗ್ತಾ ಇದ್ವಿ. ಮತ್ತು ಈಗ ನಮಗೂ ಅನ್ನಿಸ್ತಾ ಇದೆ ಯುದ್ಧ ಮುಗೀತು ಅಂಥೇಳಿ. ಆಲ್ಮೋಸ್ಟ್ ಯುದ್ಧ ಮುಗೀತು ಮತ್ತು ಕೌರವರು ಸೋತರು, ಪಾಂಡವರು ಗೆದ್ದರು ಅಂತ ನಮಗೆ ನೋಡಿದವ್ರಿಗೆ ಅನ್ನಿಸ್ತಾ ಇದೆ. ಬಟ್ ಅಲ್ಲಿ ಆ ಸ್ಥಿತಿ ನೋಡ್ತಾ ಇದ್ದರೆ ಬಟ್ ಈಗ ಏನಾಗುತ್ತೆ ಸರ್, ದುರ್ಯೋಧನ ಈಗ ಗೆಲುವಿಸಲು ನಿಶ್ಚಯ ಆಗಿಬಿಡ್ತು. ಆದರೆ ಹೆಂಗಿರುತ್ತೆ ಅಂತ ಅಂದರೆ ಅದರ ಮುಕ್ತಾಯ ಅಷ್ಟು ಸುಲಭಕ್ಕಾಗೋದೇ ಇಲ್ಲ. ಅದಷ್ಟು ಬೇಗ ಹಂಗೆ ಮುಗಿಯೋದಲ್ಲ, ಅದಕ್ಕೇನೋ ಒಂದು ಆಗಬೇಕು. ಅಂದರೆ ಅಲ್ಲಿಗ ಅತ್ಯಂತ ದೊಡ್ಡ ನಾಯಕ ಯಾರಿದ್ನೋ ಅವನೇನೋ ಉಳ್ಕೊಂಡಿದ್ದಾನಲ್ಲ, ಅವನೇನಾದ ಅನ್ನೋದ್ರ ಮೇಲೆ ಇದು ಮುಂದೇನು ಅನ್ನೋದು ಉಳ್ಕೊಳತ್ತೆ. ಈಗ ದುರ್ಯೋಧನ ಇದ್ದಾನೆ ಇನ್ನು ಅಲ್ಲಿರೋದು. ದುರ್ಯೋಧನ ಉಳಿದಿರೋದ್ರಿಂದಾಗಿ ಅದಕ್ಕೊಂದು ಲಾಜಿಕಲ್ ಎಂಡ್ ಬರಲೇಬೇಕಾಗತ್ತೆ. ಎಕ್ಸಾಕ್ಟ್ಲಿ. ಈಗ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಹಿಟ್ಲರ್ ಸಾತ್ ಮೇಲೆ ಅದೊಂದು ಮುಕ್ತಾಯ ಅಂತ. ಆಮೇಲೆ ಇರಾಕ್ ಮೇಲೆ ಇವರು ದಾಳಿ ಮಾಡಿದರು, ಅದು ಎರಡು ಬೇರೆ ಬೇರೆ ವಿಷಯಗಳು. ಬಟ್ ಸದ್ದಾಮ್ ಹುಸೇನ್ ಗಲ್ಲಿಗೆ ಏರಿಸಿದ ಮೇಲೆ ಅದು ಲಾಜಿಕಲ್ ಎಂಡ್. ತಪ್ಪು ಸರಿಗಳ ಮಾತಲ್ಲ, ಒಂದು ಎಕ್ಸಾಂಪಲ್ ಕೊಡ್ತಾರೆ ಅಷ್ಟೇ. ಸೊ ಹಾಗೆ ಇಲ್ಲಿ ದುರ್ಯೋಧನ ಕಥೆ ಮುಗಿದ್ರೆ ಯುದ್ಧ ಮುಕ್ತಾಯ ಆದಾಗ ಹೆಂಗಿರುತ್ತೆ ಅಂದರೆ, ಈಗ ಹಿಟ್ಲರು ಉಳ್ಕೊಂಡಾಗ ಅವ್ರ ಕಡೆ ಸೋಲ್ತಾ ಇದ್ರು, ಅಥವಾ ಸದ್ದಾಮ್ ಹುಸೇನ್ ಎಲ್ಲ ಮುಗಿದು ಸದ್ದಾಮ್ ಹುಸೇನ್ ನಾಪತ್ತೆ ಆದ್ರೂ ಜಗತ್ತಿಗೊಂದು ಭಯ ಏನಿರುತ್ತೆ, ಅಥವಾ ಅವನ ಎದುರು ಪಕ್ಷದವರಿಗೆ ಅಂದರೆ ಇನ್ನೇನೋ ಒಂದು ಮಾಡ್ಕೊಂಡು ಮತ್ತೆ ಯುದ್ಧ ಕಂಟಿನ್ಯೂ ಮಾಡಿದರೆ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಅವರು ಮುಕ್ತಾಯ ಆಗದೆ ಆ ಯುದ್ಧಗಳು ಮುಗಿಯೋದೇ ಇಲ್ಲ. ನೀವು ಹೇಳಿದಾಗ ಅವರಿಬ್ಬರನ್ನ ದುರ್ಯೋಧನಿಗೆ ಹೋಲಿಸ್ತಾ ಇರೋದು ಅಂತಲ್ಲ, ಆದರೆ ಎಲ್ಲ ಯುದ್ಧಗಳಲ್ಲೂ ಹೀಗೇನೆ, ಅದು ಒಂದು ಇದಕ್ಕೆ ಬರಲೇಬೇಕಾಗತ್ತೆ ಅದು. ಹಾಗಾಗಿ ಈಗ ಯುದ್ಧ ಮುಗೀತು ಆದರೆ ಮುಗಿಲಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇದೆ. ಭಾಳ ಬಹಳ ವಿಚಿತ್ರವಾದ ಸಂಗತಿ ಬರುತ್ತೆ, ಚೆನ್ನಾಗಿದೆ ಅದು. ಅಂದರೆ ಈ ಯುದ್ಧ ಅನ್ನೋದು ಹೋಗ್ತಾ ಏನು ಮಾಡಬೇಕು ಅಂತ ತೋಚದೇ ಇರೋ ಪರಿಸ್ಥಿತಿ ಬಂದ್ಬಿಡತ್ತೆ ಇಬ್ರಿಗೂ, ಇವರಿಗೆ ಪಾಂಡವರಿಗೆ. ಹಾಗೆ ಹೋಗ್ಬಿಡತ್ತೆ ಅದು. ಅವನಿಗೆ ಏನು ಮಾಡಬೇಕು ಅಂತ ಅವನೊಂದು ದಾರಿ ಕಂಡುಕೊಂಡ್ಬಿಡ್ತಾನೆ. ಸಂಜಯ ಮುಂದುವರಿಸ್ತಾನೆ. ಪಾತಿತೆ ಯುಧಿ ದುರ್ಧರ್ಷೆ ಮದ್ರರಾಜೆ ಮಹಾರಥೆ ತಾವಕಾಸ್ತವ ಪುತ್ರಶ್ಚ ಪ್ರಾಯಶೋ ವಿಮುಖ ಭವನ್. ನೀವು ಹೇಳಿದ್ದನ್ನೇ ಅವನು ಹೇಳ್ತಾನೆ. ಯಾವಾಗ ಮದ್ರರಾಜನೇ ಸತ್ತೋದ್ನೋ, ನಿನ್ನವರು ಮತ್ತು ನಿನ್ನ ಮಕ್ಕಳು ಪ್ರಾಯಶಃ ವಿಮುಖರೇ ಆಗಿಬಿಟ್ರು ಅಂತ. ಅಂದರೆ ಹೆಚ್ಚು ಭಾಗ ಅವರು ವಿಮುಖರಾದರು ಯುದ್ಧದಿಂದ ಅಂತ ಧೃತರಾಷ್ಟ್ರನಿಗೆ ಹೇಳ್ತಾನೆ. ನಮ್ಮ ಪರಿಸ್ಥಿತಿ ಹೇಗಿತ್ತು ಆಗ ಅಂತ ಅಂದರೆ, ಶಲ್ಯನ ಮರಣ ಆದಮೇಲೆ ಈಗ ಸಮುದ್ರದಲ್ಲಿ ಒಂದು ನಾವೆಲ್ಲ ಹೋಗ್ತಾ ಇರುವಾಗ ಅದರ ದಡ ಅಲ್ಲೆಲ್ಲೋ ಇದೆ, ದಡ ಕಾಣ್ತಾನೇ ಇಲ್ಲ. ಆದರೆ ಇಲ್ಲಿರುವ ನಾವೇ ಇದೆಯಲ್ಲ, ಅದು ಒಡೆದೋಗಿದೆ.
ಆಗ ದಡ ತಲುಪಬೇಕು ಅಂತ ಒಂದು ಒದ್ದಾಟ ಇರುತ್ತಲ್ಲ ಇಲ್ಲಿದ್ದವರಿಗೆ, ಆ ಪರಿಸ್ಥಿತಿ ಇತ್ತು ಅಂತ. ಇರೋದು ಅಲ್ಲಿ ದಡ ತಲುಪಿಸಲ್ಲ, ದಡ ಕಾಣಿಸ್ತಾನೂ ಇಲ್ಲ ಅನ್ನೋ ಪರಿಸ್ಥಿತಿಲಿದ್ದರು ಅಂತ. ನ ಸಂಧಾತು ಮನೀಕಾನಿ ನಚ ರಾಜನ್ ಪರಾಕ್ರಮೆ ಆಸೀದ್ ಬುದ್ಧಿರ್ ಹತೇ ಶಲ್ಯೆ ತವ ಯೋಧಸ್ಯ ಕಸ್ಯಚಿತು. ನಿನ್ನ ಸೇನೆಯ, ಸಂಜೆ ಹೇಳ್ತಾನೆ ಧೃತರಾಷ್ಟ್ರನಿಗೆ, ನಿನ್ನ ಸೇನೆಯ ಒಬ್ಬನೇ ಒಬ್ಬ ಯೋಧನಿಗೆ ಸೈನ್ಯವನ್ನು ಅಥವಾ ಒಂದು ತುಕಡಿಯನ್ನು, ಒಂದು ಪಡೆಯನ್ನು ಒಟ್ಟುಗೂಡಿಸ್ತೀನಿ ಅಂತಾಗಲಿ, ಪರಾಕ್ರಮ ಮಾಡಿ ಅವ್ರ ಮೇಲೆ ದಾಳಿ ಮಾಡ್ತೀನಿ ಅಂತಾಗಲಿ ಯೋಚನೆ ಕೂಡ ಬರೋ ಪರಿಸ್ಥಿತಿ ಇರಲಿಲ್ಲ ಆವಾಗ ಅಂತ. ಹೇಗೆ ಓಡಿದರು ಅಂತ ಹೇಳ್ತಾನೆ. ಅಶ್ವಾನನ್ಯೇ ಗಜಾನನ್ಯೇ ರಥಾನನ್ಯೇ ಮಹಾರಥಾಃ ಆರುಹ್ಯ ಜವಸಂಪನ್ನ ಪಾದಾತಃ ಪ್ರಾದ್ರವನ್ ಭಯಾತ್. ಪದಾತಿಗಳು ಕೂಡ ಸಿಕ್ಕ ಆನೆ ಮೇಲೆ ಹತ್ಕೊಂಡು ಓಡಿದ್ರಂತೆ, ಕುದುರೆಗಳ ಮೇಲೆ ಹತ್ಕೊಂಡು ಓಡಿದ್ರಂತೆ. ಮಹಾರಥರು ಕೂಡ ರಥ ಏರ್ಕೊಂಡು ಓಡುತ್ತಾ ಇದ್ರಂತೆ, ಅಷ್ಟೇ ಆಗೋಗಿತ್ತಲ್ಲಿ ಅಂತ. ಆದರೆ ಅವರು ನಿಲ್ಲಿಸಿಯೇ ಇರಲಿಲ್ಲ ಅಂತ. ಹುಡುಕಿ ಹೋಗಿ ಹೊಡೆಯೋ ಕೆಲಸವನ್ನು ಪಾಂಚಾಲ ಸೇನೆ ಮಾಡ್ತಲೇ ಇತ್ತು ಅಂತ. ಪಾಂಚಾಲರು ಅವರ ಸೈನ್ಯದಲ್ಲಿ, ಪಾಂಡವರ ಸೈನ್ಯದಲ್ಲಿ ಮಾತುಕತೆ ಕೇಳಿ ಬಂತು ಅಂತ ಹೇಳ್ತಾನೆ. ಇವತ್ತು ಯುಧಿಷ್ಠಿರ ರಾಜನಾಗಿ ಬಿಟ್ಟ, ದುರ್ಯೋಧನನದ್ದೆಲ್ಲ ಮುಗೀತು. ಅದ್ಯಶ್ರುತ್ವ ಹತಂ ಪುತ್ರಂ ಧೃತರಾಷ್ಟ್ರೋ ಜನೇಶ್ವರ ನಿಸ್ಸಂಜ್ಞ ಪತಿತೋ ಭೂಮೌ ಕಿಲ್ಬಿಷಂ ಪ್ರತಿಪದ್ಯತಾಂ. ಇವತ್ತು ತನ್ನ ಮಗ ಸತ್ತ ಅನ್ನುವ ಸುದ್ದಿಯನ್ನು ಕೇಳಿ ಧೃತರಾಷ್ಟ್ರ ಮೂರ್ಛೆ ತಪ್ಪಿ ಬೀಳ್ತಾನೆ ಅರಮನೆಯಲ್ಲಿ ಅಂತ ಮಾತಾಡ್ತಾ ಇದ್ರಂತೆ. ನೀವು ಉಲ್ಲೇಖಿಸಿದ್ರಲ್ಲ ಅವನ ಪರಿಸ್ಥಿತಿ ಏನಾಗಿರುತ್ತೆ ಅಂತ. ಇವತ್ತು ಅವರಿಗೆ ಗೊತ್ತಾಗತ್ತೆ ವಿದುರನ ಮಾತಿನ ಮಹತ್ವ ಏನು ಅಂತ ಅನ್ನೋದು ಅಂತ ಸಾಮಾನ್ಯ ಸೈನಿಕರು ಮಾತಾಡ್ತಾ ಇದ್ರಂತೆ. ಅಧ್ಯಕ್ಷತ್ತರು ವಚ ಸತ್ಯಂ ಸ್ಮರತಾಂ ಬ್ರವತೋ ಹಿತಂ. ಅವರ ಹಿತವನ್ನೇ ಹೇಳ್ತಾ ಇದ್ದಿದ್ದು ವಿದುರ ಎಷ್ಟು ದಿನ ಅನ್ನೋದು ಈಗ ಅರ್ಥ ಆಗತ್ತೆ ಅವರಿಗೆ ಅಂತ. ಅಂದರೆ ವಿದುರ ಪಾಂಡವ ಪಕ್ಷಪಾತಿ, ಪಾಂಡವರಿಗೆ ಬೇಕಾಗುವಂತೆ ಮಾತಾಡ್ತಾ ಇದ್ದ ಅಂತಲೇ ಅಪ್ಪ ಮಗ ಅಂದ್ಕೊಂಡು ಕೂತಿದ್ರಲ್ಲ, ಇವತ್ತು ಅರ್ಥ ಆಗತ್ತೆ ಎಷ್ಟು ದಿನ ವಿದುರ ಹೇಳಿದ್ದು ಪಾಂಡವರ ಒಳಿತಿನ ಬಗ್ಗೆ ಅಲ್ಲ, ಅವರ ಒಳಿತಿನ ಬಗ್ಗೆ ಮಾತಾಡಿದ್ದು ಅನ್ನೋದು ಅಂತ. ಜಾನೀತಾ ಮಧ್ಯ ಜ್ಯೇಷ್ಠಸ್ಯ ಪಾಂಡವಸ್ಯ ಪರಾಕ್ರಮಂ ಮಧ್ಯರಾಜಂ ಹತಂ ಶ್ರುತ್ವ ದೇವೈರಪಿ ಸುದುಸ್ಸಹಂ. ದೇವತೆಗಳಿಗೂ ಸೋಲಿಸೋದಕ್ಕೆ ಕಷ್ಟವಾಗಿದ್ದ ಶಲ್ಯನನ್ನು ಯುಧಿಷ್ಠಿರ ಕೊಂದನಲ್ಲ, ಇವತ್ತು ಅರ್ಥ ಆಗುತ್ತೆ ಜಗತ್ತಿಗೆ ಯುಧಿಷ್ಠಿರನ ಸಾಮರ್ಥ್ಯ ಏನು ಅಂತನ್ನೋದು ಅಂತ ಮಾತಾಡ್ತಾ ಇದ್ರಂತೆ. ಕೃಷ್ಣ ಏನು ಅಂದ್ಕೊಂಡಿದ್ನೋ ಅದಾಗೋಯ್ತು ಅಲ್ಲಿ. ಎಲ್ಲರೂ ಓಡ್ತಾ ಇದ್ದಿದ್ದನ್ನು ನೋಡಿ ಇಷ್ಟಾದ ಮೇಲೂ ದುರ್ಯೋಧನ ತನ್ನ ಸಾರಥಿಗೆ ಹೇಳ್ತಾನೆ, ರಥವನ್ನು ಸೇನೆಯ ಹಿಂಭಾಗಕ್ಕೆ ತೆಗೆದುಕೊಂಡೋಗಿ ನಿಲ್ಲಿಸು, ಅಲ್ಲಿಂದ ಯುದ್ಧ ಮಾಡ್ತೀನಿ ನಾನು ಅಂತ ಹೇಳ್ತಾನೆ. ನ ಮಾತಿಕ್ರಮತೆ ಪಾರ್ಥ ಧನುಷ್ಪಾಣಿಮವಸ್ಥಿತಂ ಜಘನೇ ಸರ್ವ ಸೈನ್ಯಾನ್ಯಾಂ ಮಮಾಶ್ವಾನ್ ಪ್ರತಿಪಾದೆಯ. ಸೈನ್ಯದ ಹಿಂದೆ ಹೋಗಿ ನಿಲ್ಲಿಸು ಅಂತ. ಅಂದರೆ ಇಲ್ಲಿಂದ ಅರ್ಜುನ ಮತ್ತು ಇವರುಗಳು ಬೆನ್ನಟ್ಟಿ ಬರ್ತಾ ಇದ್ದಾರಲ್ಲ, ಅಲ್ಲಿ ಹೋಗಿ ನಿಂತರೆ ನನ್ನನ್ನು ದಾಟ್ಕೊಂಡು ಮುಂದೆ ಹೋಗೋದಕ್ಕಾಗೋದಿಲ್ಲ ಅವನು ಅಂತ. ಅಂದರೆ ಅಷ್ಟರಲ್ಲೂ ಉಳಿಸ್ಕೊಳ್ತೀನಿ ಏನನ್ನಾದರೂ ಅಷ್ಟನ್ನು ಅನ್ನೋ ತರಹದಲ್ಲಿ ದುರ್ಯೋಧನ ಅಲ್ಲಿಯೂ ಒಂದು ತಂತ್ರ ಹೂಡ್ತಾನೆ. 21,000 ಪದಾತಿಗಳು ಉಳಿದಿದ್ದರಂತೆ ಇಷ್ಟೊತ್ತಿಗೆ ದುರ್ಯೋಧನನ ಸೇನೆಯಲ್ಲಿ. ಬೆಳಗ್ಗೆ 3 ಕೋಟಿ ಇದ್ದರು, 21,000 ಉಳಿದಿದ್ದರಂತೆ. 21,000 ಪದಾತಿಗಳು ಮುನ್ನುಗ್ಗಿ ಬರ್ತಾರೆ ಯುದ್ಧಕ್ಕೆ ಅಂತ. ಹೋಗಿ ಭೀಮನನ್ನು ಆಕ್ರಮಿಸ್ತಾರೆ, ರಥದ ಮೇಲಿದ್ದ ಭೀಮನನ್ನು. 21,000 ಜನ. ಭೀಮ ಗದೆ ಹಿಡಿದು ನೆಲಕ್ಕಿಳಿತಾನೆ, ಅಷ್ಟು ಜನರನ್ನು ಕೊಂದಾಕಿಬಿಡ್ತಾನೆ ಭೀಮ. ಈಗ ದುರ್ಯೋಧನ ಹಿಂದೆ ಹೋಗಿ ನಿಲ್ತಾನೆ. ಇವರುಗಳು ಪಾಂಡವ ಮಹಾವೀರರೆಲ್ಲರೂ ಪಾಂಡವರು ಸೇರಿ ಬರ್ತಾರಲ್ಲ, ದುರ್ಯೋಧನ ಹೇಳಿದಾಗೆ ಆಗುತ್ತೆ. ಅವನನ್ನು ಮೀರಿ ಆ ಕಡೆ ಹೋಗೋದಕ್ಕೆ ಆಗೋದೇ ಇಲ್ಲ. ಸಂಜಯ ಹೇಳ್ತಾನೆ, ತದದ್ಭುತಮಪಶ್ಯಾಮ ತವ ಪುತ್ರಸ್ಯ ಪೌರುಷಂ ಯದೇಕಂ ಸಹಿತಾ ಪಾರ್ಥ ನಶೇಕು ರತಿವರ್ತಿತಂ. ನಿನ್ನ ಮಗನ ಅದ್ಭುತವಾದ ಪೌರುಷವನ್ನು ಕಂಡ್ವಿ ನಾವಲ್ಲಿ. ಅವರೆಲ್ಲರೂ ಸೇರಿದ್ರು ಕೂಡ ಅವನನ್ನು ದಾಟಿ ಮುಂದೆ ಹೋಗೋದಕ್ಕಾಗಲೇ ಇಲ್ಲ, ಹಾಗೆ ತಡೆದು ನಿಲ್ಲಿಸಿದ ಅವನು ಅಂತ ಯಾರು ಹೇಳ್ತಾರೆ ಇದನ್ನು? ಸಂಜಯ ಹೇಳ್ತಾನೆ. ಹಾಗೆ ಅವರನ್ನು ತಡೆದು ನಿಲ್ಲಿಸಿ ಅವನು ದುರ್ಯೋಧನ ತನ್ನವರು ಓಡ್ತಾ ಇರ್ತಲ್ಲ ಅವರಿಗೆ ಹೇಳ್ತಾನೆ, ಎಲ್ಲಿಗೆ ಓಡ್ತೀರಿ ಅಂತ ಕೇಳ್ತಾನೆ. ನತಂದೇಶಂ ಪ್ರಪಶ್ಯಾಮಿ ಪೃಥಿವ್ಯಾಂ ಪರ್ವತೇಶು ವಾ ಯತ್ರ ಯಾತಾನ್ ನವೋಹನ್ಯುಃ ಪಾಂಡವಾಹ ಕಿಂಸೃತೇ ನವಃ. ಇಡೀ ಪ್ರಪಂಚದಲ್ಲಿ ಅಂಥದ್ದು ಒಂದೇ ಒಂದು ಸ್ಥಳ ನನಗೇನು ಕಾಣ್ತಾ ಇಲ್ಲ. ನೀವು ಪರ್ವತವೋ ಕಾಡೋ ಎಲ್ಲಿಗೇ ಹೋದರೂ ಕೂಡ ನಿಮ್ಮನ್ನು ಪಾಂಡವರು ಹುಡುಕಿ ಬಂದು ಕೊಲ್ಲದೇ ಇರುವ ಒಂದೇ ಒಂದು ಪ್ರದೇಶ ಅಂತ ಇಲ್ಲ. ಪರಿಸ್ಥಿತಿ ಹಾಗಿದೆ. ಹಾಗಿದಾಗ ಯಾಕೆ ಓಡ್ತೀರಿ, ಎಲ್ಲಿಗೆ ಓಡ್ತೀರಿ ಅಂತ ಕೇಳ್ತಾನೆ ದುರ್ಯೋಧನ. ಬೇರೆಯವರೆಲ್ಲ ಈವರೆಗೂ ಮಾತಾಡಿದ್ದನ್ನು ಇವತ್ತು ದುರ್ಯೋಧನೇ ಮಾತಾಡ್ತಾ ಇದ್ದಾನೆ. ಆದರೂ ಅವ್ರಿಗೆ ಬಲ ತುಂಬ ಮಾತಾಡ್ತಾನೆ. ಇಷ್ಟಾದರೂ ನೋಡಿ, ಅಲ್ಪಂಚ ಬಲಮೇತೇಶಾಂ, ನಿಮಗಿಂತ ಸಂಖ್ಯೆ ಕಡಿಮೆ ಇದೆ ಅವರದ್ದು ನೋಡಿ ಅಂತ. ಸಹಜ ಅವರದ್ದು ಕಡಿಮೆನೇ ಸಂಖ್ಯೆ ಇರೋದು. ಕೃಷ್ಣಾಂಶ ಭೃಷ ವೀಕ್ಷಿತವು. ಕೃಷ್ಣಾರ್ಜುನ ಇಬ್ಬರನ್ನು ಗಮನಿಸಿ ಬಹಳ ಗಾಯಗೊಂಡಿದ್ದಾರೆ ಅವರು. ಹಾಗಾಗಿ ನಾವೆಲ್ಲರೂ ಮತ್ತೊಮ್ಮೆ ಒಗ್ಗಟ್ಟಾಗಿ ನಿಂತು ಯುದ್ಧ ಮಾಡಿದರೆ
ಯದಿ ಸರ್ವೇತ್ರ ತಿಷ್ಠಾಮಹ ಧ್ರುವೋನೋ ವಿಜಯೋ ಭವೇತ್, ನಮಗೆ ಗೆಲುವು ನಿಶ್ಚಿತ ಅಂತ ಮಾತಾಡ್ತಾನೆ. ಇನ್ನು ಎಂಥ ಅಂದರೆ ಅವನ ಬೇರೆ ವಿಷಯಗಳು ಬೇರೆ, ಆ ಮನಸ್ಥೈರ್ಯ, ಆ ಹೊತ್ತಿನಲ್ಲೂ ಒಂದು ಹುರಿದುಂಬಿಸುವ ಇದಿದೆಯಲ್ಲ, ಮೆಚ್ಚಲೇಬೇಕಾದದ್ದು. ನೀವು ಎಲ್ಲಿಗೆ ಹೋದರೂ ಅವ್ರು ಹುಡುಕಿ ಬಂದು ಕೊಲ್ತಾರೆ, ಅದ್ರ ಬದಲು ಯುದ್ಧದಲ್ಲೇ ಸಾಯೋದೇ ಶ್ರೇಯಸ್ಸಲ್ವಾ ಅಂತ ಕೇಳ್ತಾನೆ. ಅವನ ಮಾತು ಕೇಳಿ ಎಲ್ಲ ಹಿಂದಿರುಗಿ ಬರ್ತಾರೆ. ಮತ್ತೆ ಪಾಂಡವ ಸೇನೆ ಮೇಲೆ ಯುದ್ಧಕ್ಕೆ ಮುಂದಾಗ್ತಾರೆ. ಇವರು ಭಯಂಕರವಾದ ದಾಳಿ ಮಾಡ್ತಾರೆ. ಇವೆಲ್ಲ ಅರ್ಜುನ ಭೀಮ ಇವರೇ ಮುಂದೆ ನಿಂತು ಯುದ್ಧ ಮಾಡ್ತಾರೆ. ಆದರೆ ಇವರು ಮುಗಿಸ್ಬೇಕು ಅನ್ನೋದ್ರಲ್ಲೇ ಇದ್ದಾರೆ. ಯಾಕಂದರೆ ಈಗ ಅಲ್ಲಿಗ ಎಷ್ಟು ಉಳಿದ್ರೂ ಯುದ್ಧ ಮುಗಿಯಲ್ಲ ಅನ್ನೋ ಥರ ಆಗ್ತಾ ಇದೆಯಲ್ಲ. ಅಂದರೆ ಮುಗಿತಾನೇ ಇಲ್ಲ, ಯುದ್ಧ ಮುಗಿಯಿತು ಅಂತ ಹೇಳೋಕೆ ಅವಕಾಶವೇ ಇಲ್ಲ. ಓಡೋಗ್ತಾರೆ, ಬರ್ತಾರೆ, ಇನ್ಯಾರೊಬ್ಬ ನಿಂತ್ಕೋತಾನೆ, ಮತ್ತೆ ಮಾಡ್ತಾನೆ, ಮುಗಿತಾ ಇಲ್ವಲ್ಲ. ಹಾಗಾಗಿ ಅರ್ಜುನಾದಿಗಳೇ ಮುಂದೆ ನಿಲ್ತಾರೆ ಅವರ ಸಂಹಾರಕ್ಕೆ. ಎಲ್ಲರೂ ಹಿಂದಿರುಗಿ ಬಂದಾಗ ಶಾಲ್ವ ರಾಜ ಮುಂದಡಿ ಇಡ್ತಾನೆ, ದುರ್ಯೋಧನನ ಪಕ್ಷದಲ್ಲಿರ್ತಾನೆ. ಮ್ಲೇಚ್ಛಗಣಾಧಿಪ ಅಂತ, ಅಂದರೆ ಮ್ಲೇಚ್ಛರ ಅರಸು ಶಾಲ್ವ. ಅವನು ಪಾಂಡವ ಸೇನೆ ಮೇಲೆ ಬೀಳ್ತಾನೆ. ಅವನೊಂದು ಆನೆ ಮೇಲೆ ಕುಳಿತು ಬರ್ತಾನೆ. ಮಹಾಭದ್ರ ಅನ್ನುವ ಒಂದು ಮಹಾ ಆನೆಯ ಕುಲಕ್ಕೆ ಸೇರಿದ ಅದ್ಭುತವಾದ ಆನೆ ಅದು ಇವನದ್ದು, ದುರ್ಯೋಧನನ ಆನೆ. ದುರ್ಯೋಧನ ಬಹಳ ಪ್ರೀತಿಯಿಂದ ಸಾಕಿದ್ದು. ಅದರ ಮೇಲೆ ಕುಳಿತುಕೊಂಡು ಯುದ್ಧಕ್ಕೆ ಬರ್ತಾನೆ ಶಾಲ್ವ. ಅದು ಹೆಂಗೆ ಕೆಲಸ ಮಾಡುತ್ತೆ ಅಂದರೆ, ಅದು ಯುದ್ಧ ಕುಶಲವಾದ ಒಂದು ಆನೆ. ಎಷ್ಟು ವೇಗವಾಗಿ ಸಂಚರಿಸುತ್ತೆ ಅಂದರೆ, ಪಾಂಡವ ಸೇನೆಯಲ್ಲಿದ್ದವರಿಗೆ 1000 ಆನೆ ಇದೆ ಅಂತ ಅನಿಸ್ಬಿಡ್ತಂತೆ. ಸಹಸ್ರಶೋ ವೈ ವಿಚರಂತಮೇಕಂ ಅಂತ. ಒಂದು ಆನೆ ಅಲ್ಲ, ಇಲ್ಲಿ 1000 ಆನೆ ಇದೆ ಅನ್ನೋ ಥರ, ಈಗ ಇಲ್ಲಿದೆ ಅಂದರೆ ಈಗ ಇಲ್ಲಿರುತ್ತೆ ಅನ್ನೋ ಥರ ಯುದ್ಧ ಮಾಡ್ತಂತೆ ಅದು. ಈ ಆನೆ ಪಾಂಡವ ಸೇನೆಯ ಅಸಂಖ್ಯ ಜನರನ್ನು ಕೊಲ್ಲುತ್ತೆ. ಈ ಆನೆಯ ಭಯಕ್ಕೆ ಪಾಂಡವ ಸೇನೆ 4 ದಿಕ್ಕಿಗೂ ಓಡೋದಕ್ಕೆ ಆರಂಭ ಮಾಡುತ್ತೆ. ಮತ್ತೊಮ್ಮೆ ಕೌರವ ಸೇನೆಯಲ್ಲಿ, ದುರ್ಯೋಧನನ ಸೇನೆಯಲ್ಲಿ ಸಮರವಾದ್ಯ, ಶಂಖ, ಜಯಘೋಷಗಳು ಮೊಳಗುತ್ತವೆ. ದುರ್ಯೋಧನ ಹೇಳಿದ್ನಲ್ಲ, ಒಟ್ಟಾಗಿ ಯುದ್ಧ ಮಾಡಿದರೆ ಏನಾದರೂ ಒಂದು ಆಗತ್ತೆ ಅಂತ. ಅವರ ಆ ವಿಜಯ ಘೋಷವನ್ನು ದೃಷ್ಟದ್ಯುಮ್ನನಿಗೆ ಸಹಿಸೋಕ್ಕಾಗೋದಿಲ್ಲ. ಅವನು ಧಾವಿಸಿ ಬರ್ತಾನೆ ಶಾಲ್ವನ ಕಡೆಗೆ. ಇವನು ಶಾಲ್ವರಾಜ ಅವನ ಮೇಲೆ ನುಗ್ಗಿಸ್ತಾನೆ ಆನೆಯನ್ನು. ಅವನು ನುಗ್ಗಿಸಿದ್ದನ್ನು ನೋಡಿ ಚೂಪಾದ ಬಾಣಗಳನ್ನು ಅದಕ್ಕೆ ಬಿಡ್ತಾನೆ. ಅದು ಮರ್ಮಸ್ಥಾನಗಳಿಗೆ ತಾಗಿ ಅದು ತುಂಬ ಪೀಡೆ ಆಗುತ್ತೆ. ತಿರುಗಿ ಓಡೋದಕ್ಕೆ ಆರಂಭ ಮಾಡಿಬಿಡುತ್ತೆ ಆನೆ. ಆದರೆ ಶಾಲ್ವ ಬಿಡೋದಿಲ್ಲ ಅದನ್ನು. ಅಂದರೆ ಅದನ್ನು ಓಡ್ತಾ ಇರೋದನ್ನು ಇದನ್ನು ಹಿಡಿದು, ಕಡಿವಾಣ ಹಿಡಿದು ಅದನ್ನು ಮತ್ತೆ ಎಳೆದು ಈ ಕಡೆ ತಿರುಗಿಸಿ ಮತ್ತೆ ನುಗ್ಗಿಸ್ತಾನೆ ದೃಷ್ಟದ್ಯುಮ್ನನ ಕಡೆಗೆ. ಅದು ಹೇಗೆ ನುಗ್ಗಿ ಬರುತ್ತೆ ಅಂದರೆ, ಅದು ನುಗ್ಗಿ ಬರ್ತಾ ಇರೋ ರಭಸ ನೋಡಿ ದೃಷ್ಟದ್ಯುಮ್ನ ರಥದಿಂದ ಕೆಳಗೆ ಹಾರ್ಕೋತಾನೆ. ಅವನು ಹಾರಿದ ಕ್ಷಣದಲ್ಲಿ, ಕೈಯಲ್ಲಿ ಗದೆ ಹಿಡ್ಕೊಂಡು ಹಾರ್ಕೊಳ್ತಾನೆ. ಹಾರಿದ ಕ್ಷಣದಲ್ಲಿ ಅದು ಬಂದು ಇವನ ರಥವನ್ನು ತುಳಿಯತ್ತೆ, ಪುಡಿ ಮಾಡಿಬಿಡತ್ತೆ. ರಥದಲ್ಲಿ ಇದ್ದಿದ್ರೆ ಇವನೂ ಪುಡಿ ಆಗ್ತಿದ್ದ. ಭೂಮಿಂ ಪ್ರಪನ್ನ ಭಯ ವಿಹ್ವಲಾಂಗ ಅಂತ, ಒಮ್ಮೆ ಸಾವಿನ ಭಯ ಉಂಟಾಗ್ಬಿಡುತ್ತಂತೆ ದೃಷ್ಟದ್ಯುಮ್ನನಿಗೆ. ಹಾಗೆ ಧಾವಿಸಿ ಬರುತ್ತೆ ಅದು. ಇದೇ ಹೊತ್ತಿಗೆ ಅಲ್ಲಿಗೆ ಭೀಮ, ಶಿಖಂಡಿ ಮತ್ತು ಸಾತ್ಯಕಿ ಧಾವಿಸಿ ಬರ್ತಾರೆ ಅಲ್ಲಿಗೆ. ಅದಕ್ಕೆ ಬಾಣಗಳನ್ನು ಬಿಟ್ಟು ಅದರ ವೇಗವನ್ನು ತಡೀತಾರೆ. ಇದೇ ಹೊತ್ತಿಗೆ ಶಾಲ್ವ ಮೇಲೆ ಕುಳಿತು ನಿರಂತರವಾಗಿ ಬಾಣಪ್ರಯೋಗ ಮಾಡಿ ಸಂಹಾರ ಮಾಡ್ತಾ ಇರ್ತಾನೆ ಮೇಲೆ ಕುಳಿತು. ಹಾಹಾಕಾರ ಉಂಟಾಗತ್ತೆ ಪಾಂಡವರ ಸೇನೆಯಲ್ಲಿ. ಅಂದರೆ ಎಂತೆಂಥವರಿಗೂ ಆಗದೇ ಇರೋದನ್ನು ಶಲ್ಯನಂಥ ಸೇನಾಧಿಪತಿ ಸತ್ತ ಮೇಲೆ ಈಗಲ್ಲೊಬ್ಬ ಸೇನಾಪತಿಯೇ ಇಲ್ಲದ ಹೊತ್ತಿನಲ್ಲೋ ತಾನೇ ಕೆಲಸ ಮಾಡುತ್ತೆ ಅಲ್ಲಿ. ಅದನ್ನು ಕಂಡು ದೃಷ್ಟದ್ಯುಮ್ನ ಈಗ ಅಸಂಭ್ರಮಂ ಭಾರತ ಶತ್ರುಘಾತಿ ಜವೇನ ವೀರೋನು ಸಸಾರ ನಾಗಂ ಧಾವಿಸಿ ಬಂದು ತನ್ನ ಕೈಯಲ್ಲಿದ್ದ ಗದೆ ಇತ್ತಲ್ಲ, ಅದರಿಂದ ಆನೆಗೆ ಹೊಡಿತಾನೆ ದೃಷ್ಟದ್ಯುಮ್ನ. ಅದು ಕುಂಭಸ್ಥಳಕ್ಕೆ ಹೊಡಿತಾನೆ. ಇಲ್ಲಿ ಮೇಲೆ ಕುಂಭಸ್ಥಳ ಸೀಳತ್ತೆ, ಅದು ಕೆಳಗೆ ಬೀಳತ್ತೆ ಅದು ಆನೆ. ಅದು ಬೀಳುವ ಹೊತ್ತಿಗೆ ಸರಿಯಾಗಿ ದೃಷ್ಟದ್ಯುಮ್ನ ಭಲ್ಲ ಅನ್ನುವ ಬಾಣದಿಂದ ಶಾಲ್ವನ ತಲೆಯನ್ನು ಕತ್ತರಿಸ್ತಾನೆ. ಹೀಗೆ ಶಾಲ್ವನ ಮರಣ ಆಗತ್ತೆ. ಶಾಲ್ವ ಮತ್ತು ಆತನ ಆನೆ ಎರಡು ಸಾಯುತ್ತೆ. ಸೊ ಅಲ್ಲಿಗೆ 18ನೇ ದಿನದ ಯುದ್ಧ ಆಲ್ಮೋಸ್ಟ್ ಮುಕ್ತಾಯಗೊಂಡಿದೆ. ಯಾಕೆಂದರೆ ಮುಕ್ತಾಯಗೊಂಡಿದೆ ಅಂದರೂ ಕೂಡ ಸರ್ ಹೇಳಿದ ಹಾಗೆ ಒಂದು ಲಾಜಿಕಲ್ ಎಂಡ್ ಬರಬೇಕು ಅಂತಂದ್ರೆ ಅಲ್ಲಿ ಆ ಥರದೊಂದು ಘಟನೆ ನಡಿಬೇಕು. ಎದುರಾಳಿ ನಾಮಾವಶೇಷ ಅಂತಾರಲ್ಲ, ಆ ಥರ ಆಗಬೇಕಾಗತ್ತೆ. ಇಲ್ಲಾಂದರೆ ಅದು ಮುಗ್ದಿಲ್ಲ ಅಂತಲೇ ಅರ್ಥ. ನೋಡಿ ನನಗೆ ಈಗ ಯೋಚನೆ ಬಂತು. ನೋಡಿ ಪಾಂಡವರು ಎಂಥ ತಪ್ಪು ಮಾಡಿದರು ಅಥವಾ ತಪ್ಪು ಆಯಿತು ಅಂತಂದರೆ, ಯುದ್ಧ ಮುಗೀತು ಅಂತ ಅವ್ರು ಹೋಗಿ ಮಲ್ಕೊಂಡಾಗ ಇಲ್ಲಿ ಉಳಿದವರು ಏನೋ ಮಾಡಿದ್ರು ನೋಡಿ. ಅಂದರೆ ಅದು ಅದೇ ಥರದ್ದಲ್ವಾ? ಹೌದು, ರಾತ್ರಿ ಆಗಿರೋವಂಥದ್ದು. ಸೊ ಹಿಂಗಾಗಿ ಯುದ್ಧ ಮುಗೀತು, ಎಲ್ಲರೂ ಅಂತ ಅಂದ್ಕೊಂಡು ಅಜಾಗರೂಕತೆಯಿಂದ ಇರುವಂತಿಲ್ಲ. ಎಸ್, ಮುಂದಿನ ಸಂಚಿಕೆಗಳೆಲ್ಲ ಅವೆಲ್ಲ ವಿಚಾರಗಳನ್ನ ನೋಡೋಣ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮ ಮುಗಿಸೋಕ್ಕಿಂತ ಮುಂಚೆ ಈ ಎಲ್ಲವನ್ನು ಅದ್ಭುತವಾಗಿ ನಮಗೆ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಮಹಾಭಾರತ ರಹಸ್ಯಗಳನ್ನ ನಮಗೆ ಹೇಳ್ಕೊಡ್ತಾ ಇರೋದಕ್ಕೆ.
ಸೊ ಸ್ನೇಹಿತರೆ, ಈ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಸ್ವಾಗತ, ನೀವು ಪ್ರಶ್ನೆಗಳಿಗೂ ಸ್ವಾಗತ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. RMSampurna.comಗೆ ಭೇಟಿ ನೀಡಿ, ಇಂದೇ ಆರ್ಡರ್ ಮಾಡಿ.